ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ. 114 ವರ್ಷ ವಯಸ್ಸಾಗಿತ್ತು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಸಾಕಷ್ಟು ಮರಗಳನ್ನ ಬೆಳೆಸಿ ಆ ಮರಗಳ ಮೂಲಕ ಹಲವರಿಗೆ ಸ್ಫೂರ್ತಿಯಾದವರು, ಹಸಿರಿನ ಮಾತೆಯಂತ ಕರೆಸಿಕೊಂಡವರು ಸಾಲು ಮರದ ತಿಮ್ಮಕ್ಕ ಅವರು. ವಯೋಸಹಜ ಅನಾರೋಗ್ಯದಿಂದಾಗಿ ತಿಮ್ಮಕ್ಕ ಅವರು ಬಳಲ್ತಾ ಇದ್ರು. ಅಪೋಲೋ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು ಜಯನಗರದಲ್ಲಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಅವರು ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ಗುಣಮುಖರಾಗ್ತಾರೆ, ಚೇತರಿಸಿಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಹಾಗಾಗಿಲ್ಲ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ 114ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗೇಣಸಗುರು ಅನ್ನುವಂಥ ಹಳ್ಳಿಯಲ್ಲಿ ಜನಿಸಿದವರು. ತಮ್ಮ ಜೀವನದುದ್ದಕ್ಕೂ ಸುಮಾರು 385ಕ್ಕೂ ಹೆಚ್ಚು ಮರಗಳನ್ನು ಅವರು ನೆಟ್ಟಿದ್ದಾರೆ. ಅಶ್ವತ್ಥ ಮರ ಹಾಗೆ ಹಲವು ಮರಗಳನ್ನು ನೆಟ್ಟಿದ್ದಾರೆ. ಆ ಮರಗಳ ಮೂಲಕ ಹೆಸರಾದವರು ಸಾಲು ಮರದ ತಿಮ್ಮಕ್ಕ. ಮರಗಳನ್ನು ತಮ್ಮ ಮಗುವಿನ ರೀತಿ, ತಮ್ಮ ಮಕ್ಕಳ ರೀತಿ ಸಾಕಿದವರು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ತಮ್ಮ ಗಂಡ ಹಳಿಯಪ್ಪ ಅವ್ರ ಜೊತೆ ಸೇರಿ ಮಾರ್ಗದ ಎರಡೂ ಬದಿಯಲ್ಲಿ 100 ಮರಗಳನ್ನ ನೆಟ್ಟರು. ನಂತರ ಪರಿಸರ ಯೋಜನೆಗಳಲ್ಲಿ ಅದು ಜಲ ಸಂರಕ್ಷಣೆ ಇರಬಹುದು ಅಥವಾ ವೃಕ್ಷಾರೋಪಣ ಚಟುವಟಿಕೆ ಇರಬಹುದು, ಅದೆಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದವರು ಸಾಲು ಮರದ ತಿಮ್ಮಕ್ಕ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೂ ಹೌದು ಸಾಲು ಮರದ ತಿಮ್ಮಕ್ಕ. ಇವತ್ತು ನಮ್ಮನ್ನ ಅಗಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.